ಶಾಸಕರಾದ ಎಚ್.ಎ. ಇಕ್ಬಾಲ್ ಹುಸೇನ್ ರವರು ಇಂದು ರಾಮನಗರ ತಾಲೂಕು ಕಸಬಾ ಹೋಬಳಿ ಪಾದರಳ್ಳಿ ಗ್ರಾಮದಲ್ಲಿ ಸಿಎಸ್ಆರ್ ಅನುದಾನದಲ್ಲಿ 12.50 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಹರಿಶ್ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾದರಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದರು. ಪಡೆಯಲಿಕ್ಕೆ ಮಕ್ಕಳಿಗೆ ಅನುವು ಮಾಡಿಕೊಳ್ಳುವಂತ ಮಾಲೀಕರಾದಂತ ಕರೆಕ್ಟ್ ಸಂಸ್ಥೆಯ ಇಬ್ಬರು ಗೌರವಾನ್ವಿತರಿಗೆ ಒಂದು ಸನ್ಮಾನವನ್ನು ನೀಡುತ್ತಾರೆ. ದಯಮಾಡಿ ಮಕ್ಕಳ ಬಗ್ಗೆ ಮುಂದೆ ಕಾರ್ಯಕ್ರಮವನ್ನು ತಪ್ಪದ ಮುಖಾಂತರ ಅವರ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತದೆ. ಮಾಜಿ ಶಾಸಕರು ನಮ್ಮ ನಾಯಕರಾದಂತ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರಾದಂತ ಕೆ. ರಾಜೀವ್ ಅವರೇ, ಈ ಕಾರ್ಯಕ್ರಮ ನಿಮ್ದು, ನಾವೆಲ್ಲ ಬಂದಿರೋದು ನಿಮ್ ಶಾಲೆಗೋಸ್ಕರ, ನಿಮ್ ಶಾಲೆಗೆಲ್ಲ ನೀವೆಲ್ಲ ಮಾಡ್ತಾ ಇದ್ದಲ್ಲ. ನೀವೆಲ್ಲ ಗಲಾಟೆ ಮಾಡಿದ್ರೆ ಸ್ಕೂಲು ಇಲ್ಲ, ಎಂತದ್ದು ಇಲ್ಲ. ದೀಪ ಬೆಳಗ್ತಾರೆ ಯಾರು ಇಲ್ಲಿ ದೀಪ ಹತ್ತಿಸ್ತವ್ರು ಯಾರು? ನೀವೇ ಅಲ್ವಾ? ಇವಾಗ ಶಾಲೆ ಕಟ್ತಾ ಇರೋದು ಯಾರಿಗೆ? ನಿಮ್ಗೆ. ನೋಡಿದಿರ್ತಾನೆ ಫೋಟೋ ಹೆಂಗದೆ ಅಲ್ಲಿ. ಅಂತ ಅದ್ಭುತವಾದ ಶಾಲೆ ಬರ್ತಾ ಇದೀವಲ್ಲ, ಹೆಂಗಿರ್ಬೇಕು ಈಗೆಲ್ಲ? ಗಲಾಟೆ ಮಾಡಬಾರ್ದು. ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ನಮ್ಮ ನಾಯಕರಾದಂತ ಪಿ. ನಾಗರಾಜ್ ಅವರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತ ಪ್ರಾಣೇಶ್ ಅಣ್ಣ, ನಮ್ಮ ಪ್ರಭು ಅಣ್ಣ, ವಿಶೇಷವಾಗಿ ನಮ್ಮೆಲ್ಲರ ನಾಯಕರು ಮುಖಂಡರಾದಂತಹ ದೊಡ್ಡಗೌಡರು, ಬ್ಲಾಕ್ ಕಾಂಗ್ರೆಸ್ ಮತ್ತು ತಾಲೂಕಿನ ಗ್ಯಾರಂಟಿ ಅಧ್ಯಕ್ಷರಾದಂತಹ ರಾಜಣ್ಣ ಅವರೇ, ಪ್ರಾಧಿಕಾರದ ಅಧ್ಯಕ್ಷರಾದಂಥ ಚೇತನ್ ಕುಮಾರ್ ಅವರೇ, ನಮ್ಮ ಗೌರವಿತ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಜಯಲಕ್ಷ್ಮಿ ಅವರೇ, ನಮ್ಮ ಪಂಚಾಯತ್ ಸದಸ್ಯರಾದಂತಹ ರಾಮಣ್ಣ, ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಆಡಳಿತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಶೋಕ್ ಅವರು, ನಮ್ಮ ಚಿಕ್ಕಸ್ವಾಮಿ ಉಮಾಶಂಕರಣ್ಣ, ನಮ್ಮ ಮಾಜಿ ಚೇರ್ಮನ್ ಆಶಾ ಅವರು, ನಮ್ಮ ರಾಮಣ್ಣ, ರೂಪಚಂದ್ರವರು, ನಮ್ಮ ಪುಟ್ಟಲಕ್ಷ್ಮಮ್ಮ, ಮತ್ತೆ ನಮ್ಮ ಪಂಚಾಯತ್ ಸದಸ್ಯರು, ನಮ್ಮ ಮುಖಂಡರಾದಂಥ ನಮ್ಮ ಸ್ವಾಮಿಯವರು, BEO ಅವರು, ನಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಅಣ್ಣ, ನಮ್ಮ ವಿಶೇಷವಾಗಿ ಇವತ್ತು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಹಳ ಶ್ರದ್ಧೆಯಿಂದ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರತಕ್ಕಂಥ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಮ್ಮ ಮುಖಂಡರಾದಂಥ ಮಂಚೇಗೌಡರು, ನಮ್ಮ ಪಾದರಳ್ಳಿ ನಮ್ಮ STMC ಅಧ್ಯಕ್ಷರು, ನಮ್ಮ ಸತೀಶ, ನಮ್ಮ ರಾಜಣ್ಣ, ಮಹಾದೇವ, ಚೋಳುರಯ್ಯ, ಇಲ್ಲಿ ಕೆಳಗಡೆ ನಮ್ಮ ರೇವಣ್ಣ ಕೂತವ್ರ, ನಮ್ಮ ಸುಬ್ನ ಇದು ಮಾಯಗನಹಳ್ಳಿ ಪಂಚಾಯತಿ ನಮ್ಮ ಮೂರ್ತಿ, ಚಂದ್ರಣ್ಣ, ನಮ್ಮ ಪರಮಣ್ಣ, ಇಲ್ಲಿ ಬೇಕಾದಷ್ಟು ಜನ ಕೆಳಗಡೆ ರವಿ, ನಮ್ಮ ಜೈ ಕರ್ನಾಟಕ ರವಿ, ಇಲ್ಲಿ ಬೇಕಾದಷ್ಟು ಜನ ಲೀಡರ್ ರೇವಣ್ಣ ಇದ್ದಾರೆ, ನಮ್ಮ ಆಂಜನಪ್ಪ ಇದ್ದಾರೆ, ನಮ್ಮ ಹರಿಶ್ಚಂದ್ರ ಪಂಚಾಯತಿ ಮಾಜಿ ಅಧ್ಯಕ್ಷರು ಉಮೇಶ್ ಅಣ್ಣ ಇದ್ದಾರೆ, ಇನ್ನು ಸಾಕಷ್ಟು ಜನ ಇದ್ದಾರೆ, ಸಲೀಂ ಪಾಷಾನು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಅರುಣ, ನಮ್ಮ ಗುಡ್ಡೆ ವೆಂಕಟೇಶ ಹೇಳಿದ್ರೆ ಎಲ್ಲರಿಗೂ ಹೇಳೋದು, ಇಲ್ಲ 3-4 ಜನ ಗುಡ್ಡೇತಾರೆ ಅಷ್ಟೇ. ಪಟೇಲ್ರು, ಕಾಳೆಗಳು, ಶೇಖರ ಎಲ್ಲ
ಅಲ್ಲೊತ್ತು ಕೊಟ್ಟಿದ್ದೇನೆ ದೊಡ್ಡ ಲೀಡರ್ಗಳು. ಸೊ ಇವತ್ತು ಒಂದು ಪವಿತ್ರವಾದಂತ ಒಂದು ಕಾರ್ಯಕ್ರಮ, ಇವತ್ತು ಈ ಭಾಗಕ್ಕೆ ಒಂದು ಶುಭ ದಿನ. ಇವತ್ತು ತಮಗೆಲ್ಲ ಗೊತ್ತಿದೆ, ಸರ್ಕಾರ ಬಂದ ಮೇಲೆ ನಾವೆಲ್ಲರೂ ಕೂಡ 5 ಗ್ಯಾರಂಟಿನ ನಿಮ್ಗೆಲ್ಲರೂ ಕೂಡ ಕೊಡ್ತೀವಿ ಅಂತ ಹೇಳಿದ್ವಿ. ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಪೂರ್ವದಲ್ಲಿ ನಿಮ್ಗೆಲ್ಲ ಮಾತು ಕೊಟ್ಟಿದ್ವಿ, ನಮ್ಮ ಸರ್ಕಾರ ಬಂದ್ರೆ 5 ಗ್ಯಾರಂಟಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ ಅಂತ ಹೇಳಿ. ಇವತ್ತು ನುಡಿದಂತೆ ನಡೆದಂತ ಯಾವುದಾದ್ರೂ ಒಂದು ಸರ್ಕಾರ ಇದೆ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು 5 ಗ್ಯಾರಂಟಿನ ಅನುಷ್ಠಾನ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇದಾದ ಮೇಲೆ, ಈ 5 ಗ್ಯಾರಂಟಿ ಆದ ಮೇಲೆ ನಾವೆಲ್ಲೂ ಕೂಡ ಇವತ್ತು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇವತ್ತು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಹಳ ಹೆಮ್ಮೆಯಿಂದ ಇವತ್ತು ನನ್ನ ಪಾದರಳ್ಳಿನಲ್ಲಿ ನಾನು ಮಾತಾಡಬೇಕು. ನನಗೆ ಬಹಳ ಹೆಮ್ಮೆ ಆಗ್ತದೆ, ಬಹಳ ಸಂತೋಷ ಆಗ್ತದೆ. ಇವತ್ತು ಸಾಕಷ್ಟು ಜನಕ್ಕೆ ನೀವೆಲ್ಲರೂ ಕೂಡ ಚುನಾವಣೆಯನ್ನ ಮಾಡಿದಿರಿ, ಸಾಕಷ್ಟು ಜನಕ್ಕೆ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀರಿ, ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದೀರಿ. ಹಗಲಿರುಳು ನೀವೆಲ್ಲರೂ ಕೂಡ ಬೆವರು ಸುರಿಸಿದ್ದೀರಿ, ಹೋರಾಟ ಮಾಡಿದ್ದೀರಿ, ಒಂದು ಆಸೆ ಇಟ್ಟಿದ್ದೀರಿ, ಒಂದು ನಿರೀಕ್ಷೆ ಇಟ್ಟಿದ್ದೀರಿ, ಒಂದು ಅಭಿಲಾಷೆ ಇಟ್ಟಿದ್ದೀರಿ. ಆದ್ರೆ ಯಾರು ಕೂಡ ನಿಮ್ಮ ಬಗ್ಗೆ, ನಿಮ್ಮ ಊರ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡಲಿಲ್ಲ. ಎಂತೆಂತೂ ಅಧಿಕಾರ ಸಿಕ್ತು, ದೇಶದ ಪ್ರಧಾನಮಂತ್ರಿಗಳಾದ್ರು, ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರು, ಒಂದಿನ ಆದ್ರೂ ಪಾದರಳ್ಳಿ ಬಗ್ಗೆ ಆಗ್ಲಿ, ಹರಿಶ್ಚಂದ್ರ ಪಂಚಾಯತಿ ಬಗ್ಗೆ ಆಗ್ಲಿ, ಈ ಮಕ್ಕಳ ಬಗ್ಗೆ ಆಗ್ಲಿ, ನಿಮ್ಮ ಬಗ್ಗೆ ಆಗ್ಲಿ ಯಾವತ್ತೂ ಕೂಡ ಚಿಂತನೆ ಮಾಡಲಿಲ್ಲ. ಆದ್ರೆ ಕೇವಲ 1.5 ವರ್ಷದಲ್ಲಿ ನೀವು ಕೊಟ್ಟಂತ ಆಶೀರ್ವಾದ, ನಿಮ್ಮ ಹೋರಾಟ, ನಿಮ್ಮ ಶ್ರಮ, ನಿಮ್ಮ ಬೆವರು ಇವತ್ತು ನಮಗೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ನೀವೆಲ್ಲ ನಿಮ್ಮನೆ ಮಗನಾಗಿ, ನಿಮ್ಮ ಸೋದರನಾಗಿ, ನಿಮ್ಮ ತಮ್ಮನಾಗಿ ನಾನು ಕೆಲಸ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಮನೆ ಬಾಗಿಲಿಗೆ ನಾನು ಬಂದಿದ್ದೆ. ಇವತ್ತು ನುಡಿದಂತೆ ನಡಿಬೇಕಂತ ಹೇಳಿ ಇವತ್ತು ಪ್ರಾಮಾಣಿಕವಾಗಿ ನಿಮ್ಮ ಋಣ ತೀರಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನಾನಿಲ್ಲಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಈ ಭಾಗದಲ್ಲಿ ಒಂದು ಏತವನಿ ನೀರಾವರಿ ಬೇಕಾಗಿತ್ತು. ಸುಮಾರು 10-15 ವರ್ಷಗಳಿಂದ ಸಾಕಷ್ಟು ಮುಖಂಡಗಳು ಈ ಬೇಡಿಕೆಯನ್ನ ಇಟ್ಟಿದ್ರು. ನಾನು 2011ರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದೆ. 2011ರಿಂದ ನಾನು ನಮ್ಮ ಪ್ರಭುಗಳ ಬಾಯಿ ಕೇಳ್ತಾ ಇದ್ದೀನಿ, ಇಲ್ಲಿ ಏತ ನೀರಾವರಿ ಆಗ್ಬೇಕಂತ ಹೇಳಿ. ಸಾಕಷ್ಟು ಜನ ಮುಖಂಡರುಗಳು, ನಮ್ಮ ಕಳವಡಿ ಶೇಖರ್ ಆಗಿರ್ಬೋದು, ನಮ್ಮ ರವಿ ಆಗಿರ್ಬೋದು, ಇನ್ನು ಸಾಕಷ್ಟು ಜನ ಲೀಡರ್ಗಳು, ಮುಖಂಡರುಗಳು ಒಂದು ಏತವರಿ ನೀರಾವರಿ ಮಾಡಬೇಕಂತ ಆಲೋಚನೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ, ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು 28 ಕೋಟಿಗೆ ಇವತ್ತು ನಾವೆಲ್ಲರೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಏತವರಿ ನೀರಾವರಿಗೆ ಚಾಲನೆ ಕೊಟ್ಟಿದ್ದೀವಿ. 28 ಕೋಟಿ, 28 ಲಕ್ಷ ಅಲ್ಲ, 2 ಕೋಟಿ ಅಲ್ಲ, 8 ಲಕ್ಷ ಅಲ್ಲ, 8 ಕೋಟಿ ಅಲ್ಲ, 28 ಕೋಟಿ ಈ ಒಂದು ಸಣ್ಣ ಹಳ್ಳಿಗೆ, ಈ ಭಾಗದಲ್ಲಿ ರೈತರ ಬದುಕಲಿಗೆ, ಅವರ ಬದುಕು ಹಸನಾಗಿ ಇರಬೇಕು. ನಾವೆಲ್ಲರೂ ಕೂಡ ರೈತಾಪಿ ವೃತ್ತಿಯಲ್ಲಿ ಬೆಳೆದಿರುವಂತಹರು, ನಮ್ಮ ಬದುಕು ಹಸನಾಗ್ಬೇಕಂತ ಹೇಳಿದ್ರೆ ಇವತ್ತು ನೀರು ಮುಖ್ಯ. ಇವತ್ತು ನಮ್ಗಿರೋದು 2 ಆಪ್ಷನ್, ಒಂದು ಸಿಲ್ಕು, ಒಂದು ಮಿಲ್ಕು, ರೇಷ್ಮೆ ಮತ್ತೆ ಹಾಲು ಅಷ್ಟೇ. ಇದು ಬಿಟ್ಟರೆ ನಮ್ಗೆ ಯಾವುದು ಆಧಾರಣ ಇಲ್ಲ. ನಾವೆಲ್ಲರೂ ಕೂಡ ಬೆಂಗಳೂರಿಗೆ ವಲಸೆ ಹೋಗ್ಬೇಕಾಗ್ತದೆ, ಕೂಲಿ ಮಾಡ್ಬೇಕಾಗ್ತದೆ, ಮುಸ್ರೆ ತೊಳಿಬೇಕಾಗ್ತದೆ, ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾಗ್ತದೆ, ಡ್ರೈವರ್ ಕೆಲಸ ಮಾಡ್ಬೇಕಾಗ್ತದೆ. ಆದ್ರೆ ಇವತ್ತು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕಂತ ಹೇಳಿ ಇವತ್ತು ನೀರು ಬೇಕಿವತ್ತು. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ರವರು ಅವರ ಕನಸು ಇವತ್ತು 22 ಕೋಟಿ ರೂಪಾಯಿ ನೀರಾವರಿಗೆ ಇವತ್ತು ಈ ಭಾಗದಲ್ಲಿ ಇವತ್ತು ಪೂಜೆ ಮಾಡಿದ್ವಿ ರೋಡಲ್ಲಿ. ಇವತ್ತು ಈ ರೋಡನ್ನು ಏನಾದ್ರೂ ಮಾಡಿ ಉನ್ನತೀಕರಣ ಮಾಡಬೇಕು, ಡಾಂಬರ್ ಎಲ್ಲ ಹೊರಟೋಗಿದೆ, ಇದಕ್ಕೇನಾದ್ರೂ ಮಾಡಿ ಒಳ್ಳೆ ರೋಡ್ ಮಾಡ್ಬೇಕಂತೇಳಿ ಇವತ್ತು 6 ಕೋಟಿ ರೂಪಾಯಿಗೆ ನಾವೆಲ್ಲರೂ ಕೂಡ ಬೆಳಗ್ಗೆ ನಿಮ್ಮ ಮುಖಾಂತರ ಒಂದು ಪೂಜೆ ಕೂಡ ಮಾಡಿದ್ದೀವಿ. 28 ಕೋಟಿ ಒಂದು 6 ಕೋಟಿ ಎಷ್ಟಾಯ್ತು? 34 ಕೋಟಿ ಆಯ್ತು. ಇವತ್ತು ಸ್ಕೂಲ್ ಪೂಜೆ ಮಾಡ್ತಾ ಇದೀವಿ ನಾವು. ಅದು 6 ಕೋಟಿ ರೂಪಾಯಿ ಇವತ್ತು ರೋಡ್ ಪೂಜೆ ಮಾಡಿದ್ದು. 6.5 ಕಿಲೋಮೀಟರ್ ಇವತ್ತು ರೋಡ್ ಎಲ್ಲ ಮಾಡ್ತಾ ಇದ್ದಾರೆ.
2 ಲೇಯರ್ ಅವರು ಹಾಸ್ಪಿಟಲ್ 2 ಲೇಯರ್ ಮಾಡಬೇಕು. 2 ಲೇಯರ್ ಅಂತ ಹೇಳಿದ್ರೆ ಸುಮಾರು 1 ಅಡಿ 1.25 ಅಡಿ ಬರ್ತದೆ ನಿಮಗೆ ರೋಡ್ ಹೈಟ್. ಅಂತ ಉತ್ತಮವಾದಂತ ರಸ್ತೆ ಇವತ್ತು ಆ ನೈಸ್ ರೋಡ್ ಜಂಕ್ಷನ್ ಇಂದ ಹಿಡಿದು ಪಾದಗಳಿಂದ ಮುಂದಕ್ಕೆ 6.5 ಕಿಲೋಮೀಟರ್ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಶಾಲೆ ಇವತ್ತು ಇದು ಡಿ ಕೆ ಶಿವಕುಮಾರ್ ಅವರ ಕನಸಿದು. ಏನಾದ್ರೂ ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆ ವ್ಯಾಸಂಗವನ್ನು ಕೊಡಬೇಕು, ಅವರು ಜ್ಞಾನವಂತರಾಗಬೇಕು, ಅವರು ಬುದ್ಧಿವಂತರಾಗಬೇಕು, ಸಿಟಿ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಸಡ್ಡನ್ನು ಹೊಡಿಬೇಕು, ಸಮಾಜಕ್ಕೆ ಉತ್ತಮವಾದಂಥ ಪ್ರಜೆಗಳಾಗಬೇಕು ಅಂತೇಳಿ ಕನಸನ್ನ ಕಂಡು ಇವತ್ತು CSR ಅಮೌಂಟ್ ಅನ್ನ ಏನಾದ್ರೂ ಮಾಡಿ ವಿದ್ಯಾಸಂಸ್ಥೆಗಳಿಗೆ ನಾವು ಮಾಡ್ಬೇಕಂತ ಹೇಳಿ ಇವತ್ತು ಒಂದು ಕನಸನ್ನ ಕಂಡರು. ಇಡೀ ಜಿಲ್ಲೆನಲ್ಲಿ ಸುಮಾರು 20 ಶಾಲೆಗಳು ಇವತ್ತು CSR ಅಮೌಂಟ್ ಅಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾವು ನಮ್ಮ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವರು ಹೊರಟಿದ್ದಾರೆ. ಇವತ್ತು ಪಾದರಳ್ಳಿಗೆ ಒಂದು ಶಾಲೆ ಆಗುತ್ತೆ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ವಿಷಯ. ಇವತ್ತು ಒಂದು ಸಣ್ಣ ಹಳ್ಳಿ ಇದು, ಇಲ್ಲಿ ಒಂದು ಇಷ್ಟೊಂದು 12.5 ಕೋಟಿ ರೂಪಾಯಿ ಒಂದು ಶಾಲೆ ಬರ್ತಾ ಇದೆ. ಎಂತ ಶಾಲೆ ಅದು, ಎಂತ ಶಾಲೆ ಅದು. ಈ ಶಾಲೆಗಳಲ್ಲಿ ಎಲ್ಲ ಅನುಕೂಲಗಳು ಇರ್ತವೆ. ಯಾವ ರೀತಿ ಬೆಂಗಳೂರಿನಲ್ಲಿ ಹೈಟೆಕ್ ಶಾಲೆಗಳು 1 ಲಕ್ಷ 2 ಲಕ್ಷ ಫೀಸ್ ತಕೊಂಡು ಯಾವ ರೀತಿ ಕಾನ್ವೆಂಟ್ ಅಲ್ಲಿ ನಡೆಸ್ತಾ ಇದ್ರು, ಹಂಗೆ ಇಲ್ಲಿ ಮಕ್ಕಳಿಗೆ ನೀರಿಂದ ಶುದ್ಧ ನೀರು ಘಟಕ, ಟಾಯ್ಲೆಟ್, ಲ್ಯಾಬ್, ಆಟಕ್ಕೆ, ಕಂಪ್ಯೂಟರ್ಗೆ, ಲ್ಯಾಬ್ಗೆ ಎಲ್ಲ ರೀತಿಯಾದಂತ ವಾಹನಗಳು, ನಿಮಗೆ ಬರೋಕೆ ಹೋಗೋಕೆ ಸವಲತ್ತು, ಸೆಕ್ಯೂರಿಟಿ ಗಾರ್ಡು, ಉತ್ತಮವಾದಂತ ವ್ಯಾಸಂಗ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲವೂ ಒಳಗೊಂಡು ಇವತ್ತು ಇಲ್ಲಿ ಒಂದು ದೊಡ್ಡ ಶಾಲೆ ಆಗ್ತಾ ಇದೆ, ಒಂದು ಉತ್ತಮವಾದಂತ ಶಾಲೆ ಆಗ್ತಾ ಇದೆ. ಇವತ್ತು 12.5 ಕೋಟಿ ರೂಪಾಯಿ, 34 ಒಂದು 12 ಕೋಟಿ ಎಷ್ಟಾಯ್ತು? 46.5. ನಾವು ಹೋದ್ಸಲ ಇಲ್ಲಿ ಬಂದು ಪೂಜೆ ಮಾಡಿದ್ವಿ. CNN ಕಾವೇರಿ ನಿಗಮದಲ್ಲಿ ನಾವು ಸುಮಾರು 3.5 ಕೋಟಿ ರೂಪಾಯಿ ಇಲ್ಲಿ ಆಗ್ಲೇನೆ ನಾವೆಲ್ಲೂ ಕೂಡ ಕಾಳೆಗೌಡ ದೊಡ್ಡ ಕೆಲಸ ಆಗಿದೆ. ಹನುಮಂತಗೌಡ ದೊಡ್ಡ ಕೆಲಸ ಮಾಡಿದ್ದೀವಿ 70 ಲಕ್ಷ ರೂಪಾಯಿಗೆ. ಪಾದರಳ್ಳಿ ಮತ್ತೆ ತಿಪ್ಪೇಗೌಡ ದೊಡ್ಡಿ 80 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೀವಿ. ತಿಪ್ಪೇಗೌಡ ದೊಡ್ಡಿ ಮತ್ತೆ ಮದಾರ್ ಸಾಬರ್ ದೊಡ್ಡಿಗೆ 60 ಲಕ್ಷ ರೂಪಾಯಿ ಕೆಲಸ ಮಾಡಿದ್ದೀವಿ. ಒಡೆರಳ್ಳಿಗೆ 25 ಲಕ್ಷ ಮಾಡಿದ್ದೀವಿ. ಕೆಂಪೇಗೌಡ ದೊಡ್ಡಿಗೆ 25 ಲಕ್ಷ ಮಾಡಿದ್ದೀವಿ. ಪಾಲಾಬಾಗುಡಿಗೆ 25 ಲಕ್ಷ ಮಾಡಿದ್ದೀವಿ. ಭೂಮರ ದೊಡ್ಡಿಗೆ ಕೆಲಸ ನಡೀತಾ ಇದೆ, ಕೇವಲ 6 ಲಕ್ಷ ರೂಪಾಯಿ, 25 ಲಕ್ಷ 4 ಲಕ್ಷ ಬಾಕಿ ಇದೆ. ಇವತ್ತು ಅದಕ್ಕೂ ಕೂಡ 3.5 ಕೋಟಿ ರೂಪಾಯಿ ಕೆಲಸ ಇರುತ್ತೆ. 25 ಲಕ್ಷ ಈಗ ಮತ್ತೆ 1 ಕೋಟಿ ರೂಪಾಯಿ ನನಗೆ CM ನವರು 20 ಕೋಟಿ ಕೊಟ್ಟಿದ್ರು. 20 ಪಂಚಾಯತಿ 20 ಕೋಟಿ ಕೊಟ್ಟಿದ್ದೀವಿ. ಒಂದೊಂದು ಪಂಚಾಯತಿ 1 ಕೋಟಿ. ಅದು ನೆಕ್ಸ್ಟ್ ವೀಕ್ ನೀವು ಮುಂದಿನ ವಾರ ಅದನ್ನು ಕೂಡ ಪೂಜೆ ಮಾಡಬೇಕು. 1 ಕೋಟಿ ರೂಪಾಯಿ ವಿಶೇಷ ಅನುದಾನ, 20 ಕೋಟಿ ನಮ್ಮ ಹರಿಸಂದ್ರ ಪಂಚಾಯತಿ 1 ಕೋಟಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಗ್ರಾಂಟ್ ನಿಮ್ಗೆ ಈ ವಿಶೇಷವಾಗಿ ಈ ಊರಲ್ಲಿ ಸಾಕಷ್ಟು ಕೆಲಸ ಹಿಂದುಳಿದಿದೆ ಅಂತ ಹೇಳಿ ಇಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ ಅಂತ ಹೇಳಿ ಇಲ್ಲೂ ಕೂಡ 70 ರಿಂದ 80 ಲಕ್ಷ ರೂಪಾಯಿ ಜಡ್ಪಿನಲ್ಲಿ, ಟಿಪ್ಪಿನಲ್ಲಿ ನನ್ನ ಒಂದು ಗ್ರಾಂಟ್ ಶುದ್ಧ ನೀರು ಘಟಕ ಕೂಡ ಇಲ್ಲಿ ಕೊಟ್ಟಿದ್ದೇವೆ. ಹೀಗೆ 10 ಹಲವು ಕೆಲಸಗಳನ್ನ ಆಲೋಚನೆ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಬಹಳ ಹೆಮ್ಮೆ ಆಗ್ತದೆ ನನಗೆ ಇವತ್ತು ಹೇಳ್ಕೊಳ್ಳಿಕ್ಕೆ. ಎಲ್ಲ ಒಟ್ಟು ಲೆಕ್ಕ ಆಗ್ತಾ ಕುತ್ಕೊಂಡು ಇವತ್ತು 51 ಕೋಟಿ ರೂಪಾಯಿ ಕೆಲಸ ಇವತ್ತು ಪಂಚಾಯತ್ ನಡೀತಾ ಇದೆ. 1.5 ವರ್ಷದಲ್ಲಿ 51 ಕೋಟಿ ರೂಪಾಯಿ. ಪ್ರಾಯಶಃ ನಿಮ್ಗೆ ಹೇಳೋಕೆ ನನಗೆ ನಾಚಿಕೆ ಆಗ್ತದೆ. ಉತ್ತರ ಕರ್ನಾಟಕದ MLA ನವರು, ಉತ್ತರ ಕರ್ನಾಟಕ MLAಗಳು ಒಂದು ಅಂಗನವಾಡಿ ಕೇಳ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಇಟ್ಕೊಂಡು ವಿಧಾನಸೌಧದಲ್ಲಿ ಹೌಸ್ ಅಲ್ಲಿ, ಸ್ವಾಮಿ ನಮ್ಗೊಂದು ಅಂಗನವಾಡಿ ಕಟ್ಟಕ್ಕಾಗಲಿಲ್ಲ, 4 ವರ್ಷ ಆಯ್ತು ನಾನು MLA ಆಗಿ, ನನಗೊಂದು ಬೋರ್ ಇಲ್ಲ ಸ್ವಾಮಿ, ನಮಗೆ ಕುಡಿಯೋಕೆ ನೀರಿಲ್ಲ ಅಂದ್ಬಿಟ್ಟು MLAಗಳು ಕೇಳ್ತಾರೆ. ಆದ್ರೆ ಇವತ್ತು ನಾವು ಒಂದೊಂದು ಪಂಚಾಯತಿಗೆ ನೀವು ಕೊಟ್ಟಂತ ಶಕ್ತಿ, ನೀವು ಕೊಟ್ಟಂತ ಆಶೀರ್ವಾದ, ನಿಮ್ಮ ಬೆವರು, ನಿಮ್ಮ ಶ್ರಮ ಇವತ್ತು ನಮ್ಮೆಲ್ಲರೂ ಕೂಡ ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಇವತ್ತು ಈ ಪಂಚಾಯತಿ ನಾನು ಹೆಮ್ಮೆಯಿಂದ ಹೇಳ್ತೇನೆ 51 ಕೋಟಿ ರೂಪಾಯಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಚಾಲನೆ ಕೂಡ ಇವತ್ತು ಮಾಡಿ ಈ ಒಂದು ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗಬೇಕು. ಏನು 20-30 ವರ್ಷಗಳ ನಾವೆಲ್ಲರೂ ಕೂಡ ವಂಚಿತರಾಗಿದ್ದೀವಿ. ನಿಮ್ಗೆಲ್ಲ ಗೊತ್ತು, ಕೊರೋನಾ ಸಂದರ್ಭ ಸಾಕಷ್ಟು ಜನಕ್ಕೆ ನಾವೆಲ್ಲರೂ ಕೂಡ ಕಳ್ಕೊಂಡ್ವಿ.
ಸಾಕಷ್ಟು ಜನ ಉಸಿರು ಚೆಲ್ಬಿಟ್ರು, ನಮ್ಮನ್ನು ಯಾರು ಬಂದು ನೋಡ್ಲಿಲ್ಲ. ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದಂಥವ್ರು ಹೇಳಿದ್ಮೇಲೆ ಹಣ ಸಂಪಾದನೆ ಮಾಡಿದ್ರು. ಕೆಟ್ಟ ಕಾಯಿಲೆ, ಅಪ್ಪ ಸತ್ರ ಮಕ್ಕಳಿಲ್ಲ, ಮಕ್ಕಳ ಸತ್ರ ತಾಯಿ ಇಲ್ಲ, ಒಬ್ರಿಗೊಬ್ರು ಮುಟ್ತಾ ಇರಲಿಲ್ಲ. ಈ ಪ್ರಪಂಚದಲ್ಲಿ ಯಾರಿಗೊಬ್ಬ ರೋಡ್ನಲ್ಲಿ ಒಬ್ಬ ನರ್ಪಿಣೆ ನೋಡ್ತಾ ಇರಲಿಲ್ಲ. ಬರೀ ಆಂಬುಲೆನ್ಸ್ ಬರ್ತಾ ಇತ್ತು, ಆಂಬುಲೆನ್ಸ್ ಹೋಗ್ತಾ ಇತ್ತು. ಅಂದ ಸಂದರ್ಭದಲ್ಲೂ ಕೂಡ ನಾನು ಸೋತಿದ್ರು ಸಹ ಡಿ.ಕೆ. ಸುರೇಶ್ ಅವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೀವಿ, ಮಾಸ್ಕ್ ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ಕೊಟ್ಟಿದ್ದೀವಿ, ನಿಮ್ಗೆ ಹಾಸ್ಪಿಟಲ್ಗೆ ಅಡ್ಮಿಷನ್ ಮಾಡಿದ್ದೀವಿ, ಡಿಸ್ಚಾರ್ಜ್ ಮಾಡಿದ್ದೀವಿ. ಯಾರಾದರೂ ಸತ್ತರೆ ಹೆಗಲು ಕೊಟ್ಟು ಸಂಸ್ಕಾರ ಮಾಡಿದ್ದೀವಿ. ಅವತ್ತು ನಾವು ಬಿಟ್ಟಿಲ್ಲ. ನಿಮ್ಗೆ ನಾನು ಸೋತೆ ಅಂತ ಯಾರು ಮನೆಗೆ ಸೇರ್ಕೊಳ್ಳಿಲ್ಲ. ರೈತರು ಬೆಳೆದಂತ ತರಕಾರಿ ಉಚಿತವಾಗಿ ನಮ್ಮ ಹಣದಿಂದ ಅವರೆಲ್ಲ ಖರೀದಿ ಮಾಡಿ ನಿಮ್ಮ ಮನೆಗೆ ನಾವು ತರಕಾರಿಗಳನ್ನ, ಹಣ್ಣುಗಳನ್ನ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಟ್ಟಿದ್ದೀವಿ. ಕೊಟ್ಟಿದ್ದೀನಾ? ಕೊಡ್ಲಿಲ್ವೇ? ಹಣ್ಣು ಹಂಪಲ ಅವತ್ತೆಲ್ಲ ಯಾರು ತಕೊಳ್ಳೋರು ಇಲ್ಲ. ಅವತ್ತು ರೈತರದ್ದು ನಮ್ಗೆ ಯಾರು ಕೇಳ್ತಾರೆ? ಸತ್ತ ಯಾರು ಸತ್ತವ್ರೆ, ಯಾರು ಬದುಕವ್ರೆ, ಯಾರ ಮನೇಲಿ ಅಂಬ್ಲಿ ಇದೆ, ಯಾರ ಮನೇಲಿ ಗಂಜಿ ಇದೆ, ಏನ್ ಕಷ್ಟ ಇದೆ ಅಂತ ಯಾರು ಕೇಳ್ತಾ ಇರ್ಲಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಮನೆ ಬಾಗಿಲು ನಿಂತಿದ್ವಿ, ಹೆಣ ಹೊತ್ತಿದ್ದೀವಿ, ಸಂಸ್ಕಾರ ಮಾಡಿದ್ದೀವಿ. ನಾವೇ ಮಶಾಣಕ್ಕೆ ಹೋಗಿ ನಾವಿದ್ದೀವಿ ಅಂತ ಹೇಳಿ ಧೈರ್ಯ ಹೇಳಿದ್ದೀವಿ. ಆವತ್ತಿನ ಸಂದರ್ಭದಲ್ಲಿ ಯಾರು ಕೂಡ ಅಧಿಕಾರ ಅನುಭವಿಸ್ತವ್ರು, ನೀವು ಸಾಕ್ತವ್ರು, ನೀವು ಬೆಳೆಸ್ತವ್ರು ಯಾರು ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರಲಿಲ್ಲ. ಆದ್ರೆ ನಾವು ನಿಮ್ಗೆ ಬಿಡ್ಲಿಲ್ಲ. ಇವತ್ತು ಕೂಡ ಎಲ್ಲ ರೀತಿಯಲ್ಲಿ, ಯಾಕಂದ್ರೆ ನಾವೆಲ್ಲ ಈ ಜಿಲ್ಲೆ ಮಕ್ಕಳು, ಈ ತಾಲೂಕಿನ ಮಕ್ಕಳು, ನಾವೆಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳು, ನಾವೆಲ್ಲರೂ ಕೂಡ ನಿಮ್ಮ ಋಣ ತೀರಿಸುವಂತ ಕೆಲಸ ಮಾಡ್ಬೇಕಂತೇಳಿ ಹಲವು ರೀತಿಯಲ್ಲಿ ಆಲೋಚನೆನ ಮಾಡಿ, ಶಾಲೆ ಆಗಿರ್ಬೋದು, ನೀರಾಗಿರ್ಬೋದು, ರೋಡ್ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಆರೋಗ್ಯ ಕೇಂದ್ರ ಆಗಬೇಕು, ಎಲ್ಲವೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಶುದ್ಧೀಕರಣ ಮಾಡಿ ಹಂತವಾಗಿ ನಮ್ಮ ಋಣ ತೀರಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ಇದಕ್ಕೆ ಯಾರು ಸಹಕಾರ ಬೇಕು? ನೀವೆಲ್ಲರೂ ಸಹಕಾರ ಬೇಕು. ಇದು ನನ್ನೊಬ್ಬನಿಂದ ಅಲ್ಲ, ಅಥವಾ ವೇದಿಕೆ ಮೇಲೆ ಕೂತಂತರಿಂದ ಅಲ್ಲ. ಕೇವಲ ಈಗ 1.5 ವರ್ಷ ಆಗಿದೆ, 1.25 ವರ್ಷ ಆಗ್ತಾ ಇದೆ. ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕಾಗಿದೆ. ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು. ನಿಮ್ಮ ಹಕ್ಕುಪತ್ರ, ನಿಮ್ಮ ಆಸ್ತಿಗಳಿಗೆಲ್ಲೂ ಕೂಡ ಇವತ್ತು ಪಿ ನಂಬರ್ ದುರಸ್ತಿ ಮಾಡಬೇಕು. ಪೋಡಿ ಮಾಡಿ ನಿಮ್ಮೆಲ್ಲೂ ಕೂಡ ಇವತ್ತು ನಿಮ್ಮ ಆಸ್ತಿ, ನಿಮ್ಮ ಹಕ್ಕುಪತ್ರ ನಿಮ್ಗೆಲ್ಲೂ ಕೂಡ ಕೊಡಬೇಕು, ದುರಸ್ತಿ ಮಾಡಬೇಕು, ಪೋಡಿ ಮಾಡಬೇಕು. ಇವತ್ತು ಮನೆಗಳದ್ದು ಇವತ್ತು ಈ ಸೊತ್ತು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಸುಮಾರು 3,000 ಮನೆ ಕೊಟ್ಟಿದ್ದೀವಿ ನಿಮ್ಗೆ. 1.5 ವರ್ಷದಲ್ಲಿ 3,000 ಮನೆ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಒಂದು ಮನೆ ಕೊಡೋಕ್ಕಾಗಲಿಲ್ಲ. ಇವತ್ತು ನಾವು ಪಂಚಾಯತಿನಲ್ಲಿ ಎಲ್ಲ ಸದಸ್ಯಗಳಿಗೆ, ಮುಖಂಡಗಳಿಗೆ ನಾವಿವತ್ತು ಹಿಂಸೆ ಮಾಡ್ತಾ ಇದ್ದೀವಿ. ಮನೆ ಕಟ್ಸಿ ಅಂತ ಹೇಳಿ ಒಂದೊಂದು ಪಂಚಾಯತಿಗೆ 147 ಮನೆ ಕೊಟ್ಟಿದ್ದೀವಿ. ಕೊಟ್ಟಿದ್ದೀರಪ್ಪ ಮನೆ? ಎಷ್ಟು ಮನೆ ಕೊಟ್ಟಿದ್ದೀರಿ? ಈಗ ಪೂರ್ತಿ ಎಲ್ಲ ಆಯ್ತಾ? ಇನ್ನೂ 53 ಮನೆ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರ ನೋಡಿ. ಇನ್ನೂ 53 ಮನೆ ಬಾಕಿ ಇದ್ದಾವಂತ. ಈಗ ರವಿ ಒಂದು, ರೇವಣ್ಣ ಒಂದು, ನಮ್ಮ ಮೂರ್ತಿನ ನಾವೇ ಕಟ್ಕೋಬೇಕು ಕಷ್ಟ ಇದೆ. ಮನೆ ಕಟ್ಟೋದೇ ಇಲ್ಲ. ಬಿಜೆಪಿ ಸರ್ಕಾರದ ನಾವು ಮನೆ ಕೊಡೋಕ್ಕಾಗಲಿಲ್ಲ. ನಾವು 3,000 ಮನೆ ಕೊಟ್ಟಿಲ್ಲ. ಇನ್ನು ಮನೆ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಊರಿಗೂ ಮಶಾಣ ಇರಬೇಕು, ಎಲ್ಲ ಊರಿಗೂ ಶುದ್ಧ ನೀರು ಘಟಕ ಇರಬೇಕು, ಎಲ್ಲ ಊರಲ್ಲೂ ಒಳ್ಳೆ ಶಾಲೆ ಇರಬೇಕು, ಉತ್ತಮವಾದಂತ ಒಂದು ವ್ಯವಸ್ಥೆ ಇರಬೇಕಂತ ಹೇಳಿ ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡಿ ನಾವು ಕೂಡ ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆ ಇವತ್ತು ಹಲವು ಕೆಲಸಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ. ಇದು ಯಾರಿಂದ ಅಂತ ಹೇಳಿದ್ರೆ ನೀವು ಕೊಟ್ಟಂತ ಶಕ್ತಿ, ನಿಮ್ಮ ಆಶೀರ್ವಾದ, ನಿಮ್ಮ ಶ್ರಮ, ನಿಮ್ಮ ಬೆವರು ಇವತ್ತು ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮುಂದಲ್ಲೂ ಕೂಡ ಇದೇ ರೀತಿ ಮೊನ್ನೆ ಮಾಡಿದ್ರಲ್ಲ ನಿಮ್ಮೆಲ್ಲರೂ ಕೂಡ MP ಎಲೆಕ್ಷನ್ ಅಲ್ಲಿ ಹಂಗೆ ಮಾಡ್ಬಿಟ್ಟು ವೆಂಕಟೇಶ್ವರ ಸ್ವಾಮಿ ದೇವರು ಮುಗೀತು ಕತೆ. ಕುತ್ಕೋ ಹೇಳ್ತೀನಿ, ಕುತ್ಕೋ. ಎಲ್ ಬೇಕು ಹೇಳಲ್ಲ, ಹೋಗಿ ಹಾಕ್ಬಿಡುವ. ಆಯ್ತು ಹಾಕ್ಬಿಡು ಬಿಡು, ನೀನ್ ಎಲ್ಲ ಆಯ್ತು ಬಿಡು, ನೀನ್ ಎಲ್ಲಿ ಹೇಳ್ತಲ್ಲ ಹಾಕ್ಬಿಡುವ. ಸೊ ಇವತ್ತು ಆ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲೂ ಕೂಡ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ಇನ್ನು ಹೆಚ್ಚಿನ ಕೆಲಸ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಆಸಕ್ತಿ ಇದೆ. ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸುರೇಶ್ ಅವರು ಇವತ್ತು ನಿಮ್ಗೆ ಇನ್ನೊಂದು ಸಿದ್ದು ಹೇಳಿಲ್ಲ. ನಿಮ್ಗೆ ಕಸಬಾ ಮತ್ತೆ ಕೈಲಾಂಚ
ಇನ್ನು 3 ತಿಂಗಳಲ್ಲಿ 4 ತಿಂಗಳಲ್ಲಿ ನಿಮ್ಮ ಮನೆಗೆ ಕಾವೇರಿ ನೀರು ಕೊಡುವಂತ ಕೆಲಸ ಕೂಡ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಪ್ರತಿ ಮನೆಗೂ ಕಸ್ಬಾ ಮತ್ತು ಕೈಲಾಂಚಕ್ಕೆ ಕಾವೇರಿ ಸಿ ನೀರು ನಿಮ್ಮ ಮನೆಗೆ ಕೂಡ ಕೊಡುವಂತ ಕೆಲಸ ಕೂಡ ಪೈಪ್ಲೈನ್ ಕೆಲಸ ನಡೀತಾ ಇದೆ. ಇನ್ನೊಂದು 3 ಇಲ್ಲ. ಮಂಚಿನ ಮನೆ ಚಾನಲ್ ಇತ್ತು, 25 ವರ್ಷ 30 ವರ್ಷದ ಚಾನಲ್, ಯಾರು ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಆ ಚಾನೆಲ್ ಎಲ್ಲಾನು ಕೂಡ ಕಾಡಾಗಿ ಬೆಳ್ಕೊಂಡಿತ್ತು. ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ರೈತರು ಏನಾದ್ರೂ ಒಳ್ಳೇದಾಗ್ಬೇಕು, ನಮ್ಗೆ ನಮ್ಮ ಉಸಿರು ಹಸಿರಾಗಿರ್ಬೇಕಂದ್ರೆ ನಮ್ಗೆ ಹಸಿರು ಬೇಕು. ಸೊ ಇವತ್ತು ನಾವೆಲ್ಲರೂ ಕೂಡ ಮಂಚಿನ ಮೇಲೆ ಲೆಫ್ಟ್ ಮತ್ತೆ ರೈಟ್ ಚಾನಲ್ಗಳನ್ನ 20 ಕಿಲೋಮೀಟರ್ ತನಕ ಕೂಡ ನಾವೆಲ್ಲರೂ ಕೂಡ ಶುದ್ಧೀಕರಣ ಮಾಡ್ತಾ ಇದ್ದೀವಿ. ಇನ್ನು 1 ತಿಂಗಳಲ್ಲಿ ಈ ಭಾಗದಲ್ಲಿ ಲೆಫ್ಟ್ ಮತ್ತೆ ರೈಟ್ ಚಾನಲ್ ನಾವೆಲ್ಲ ಕೂಡ ನೀರನ್ನು ನಿಮಗೆಲ್ಲ ಕೂಡ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇದು ಯಾರು ಮಾಡಿರ್ಲಿಲ್ಲ. 25-30 ವರ್ಷದಿಂದ ಹಂಗೆ ಕೂಡ ಅದನ್ನ ಆ ಚಾನಲ್ ಯಾವಾಗ ಕಟ್ಟಿದ್ರೋ ಅಲ್ಲಿಂದಾನೇ ಇವತ್ತು ಬಂದು ನೀರು ಬಿಡ್ಲಿಕ್ಕೆ ಆಗ್ಲಿಲ್ಲ. ಸೊ ಆ ಚಾನಲ್ ನೀರು ಬಿಡುವಂತ ಕೆಲಸ ಕೂಡ ಇವತ್ತು ನಾವು ಕೈಗೆತ್ತಿಕೊಂಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಇನ್ನು ಮಾಡ್ಬೇಕಂತ ಹೇಳಿ ನಾವೆಲ್ಲರೂ ಕೂಡ ಮುಖಂಡರು ನಾವು ಎಲ್ಲ ಹಂತವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಸಾಕಷ್ಟು ಸಮಯ ಆಗಿದೆ. ನಾನು ಲೇಟಾಗಿ ಬಂದಿದ್ದೆ. ಸಾಕಷ್ಟು ಕಾರ್ಯಕ್ರಮ, ನಗರಸಭೆ ಚುನಾವಣೆ ಇದೆ. ನಮ್ಮ ಕ್ಯಾಬಿನೆಟ್ ಅಧ್ಯಕ್ಷರು ಒಂದು ಮೀಟಿಂಗ್ ಬೇರೆ ಇಟ್ಕೊಂಡಿದ್ರು. ಇನ್ನೊಂದು 3-4 DC ಮೀಟಿಂಗ್ ಇದೆ, AC ಮೀಟಿಂಗ್ ಇದೆ. ಇನ್ನು ಸಾಕಷ್ಟು ಇನ್ನು ಟೌನ್ ಅಲ್ಲಿ ಯಾವುದೋ ಒಂದು ಕೋಟಿ ಒಂದು ರೋಡ್ ಪೂಜೆ ಇದೆ. ಸಾಕಷ್ಟು ಕೆಲಸ ಕಾರ್ಯಗಳಿದೆ. ಆದ್ರೂ ಕೂಡ ನಮ್ಮ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದು ಸಹಕಾರವನ್ನು ಕೊಟ್ಟಿದ್ದೀರಿ. ವಿಶೇಷವಾಗಿ ಮಕ್ಕಳು ಇವತ್ತು ಅವ್ರ ಕೈಯಿಂದನೇ ದೀಪ ಬೆಳಗಿಸಿ ಇವತ್ತು ಒಳ್ಳೆ ಶಾಲೆ ಆಗ್ಲಿ ಅಂತ ಹೇಳಿ ಇವತ್ತು ಅವರೆಲ್ಲರೂ ಕೂಡ ನಮ್ಮನ್ನ ಬಯಸಿದ್ದಾರೆ. ಭಗವಂತ ನಮ್ಮಲ್ಲಿ ಕೂಡ ಒಳ್ಳೆ ಶಾಲೆಯನ್ನು ಮಾಡಿ ಈ ಮಕ್ಕಳಿಗೆ ಉತ್ತಮವಾದಂತಹ ವ್ಯಾಸಂಗ ಕೊಡ್ಲಿಕ್ಕೆ ತಾಯಿ ಚಾಮುಂಡೇಶ್ವರಿ ನಮಗೆಲ್ಲ ಆಶೀರ್ವಾದ ಕೊಡ್ಲಿ ಮಾಡ್ಲಿ ಅಂತ ಹೇಳಿ ನಿಮ್ಗೆ ಎಲ್ಲರೂ ಕೂಡ ಉತ್ತಮವಾದ ಆರೋಗ್ಯ, ಯಶಸ್ಸು, ಶ್ರೇಯಸ್ಸು, ಶಾಂತಿ, ನೆಮ್ಮದಿ ಕೊಡ್ಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ.